ಹಾಸನ ಜಿಲ್ಲೆ ಅರಸೀಕೆರೆ ನಗರಸಭಾ ಆವರಣದಲ್ಲಿ ಸ್ವಚ್ಛ ಭಾರತ್ ಮಿಷನ್ 2.0 ಯೋಜನೆಯ ಪ್ಲಾಸ್ಟಿಕ್ ಬಳಕೆ ನಿಷೇಧ ಹಾಗೂ ಹಸಿ ಕಸ ಒಣಕಸ ವಿಂಗಡಣೆ ಮತ್ತು ನಗರದ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ವರದಿ ಚಂದ್ರು ಯಾದವ್. ಕಸವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದಿದ್ದಲ್ಲಿ ಹಲವಾರು ಮಾಲಿನ್ಯ ಹರಡಲು ಬೇಡಿ. ಅರಸೀಕೆರೆ ನಗರಸಭೆಯಲ್ಲಿ ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆಯನ್ನು ನಿಯಮಾನುಸಾರ ಅನುಷ್ಠಾನ ಮಾಡಿದ್ದು ಹಂತ ಹಂತವಾಗಿ ನಮಗೆ ಛಾಯಾಚಿತ್ರಗಳ ಮೂಲಕ ಈ ದಿನ ನಾವು ನಗರಸಭೆಯಲ್ಲಿ ಒಂದು ಪ್ರದರ್ಶನ ವ್ಯವಸ್ಥೆ ಮಾಡಿದ್ದೇವೆ. ಸೊ ಇಲ್ಲಿಂದ ತಾವು ನೋಡ್ಬೋದು, ಇಲ್ಲಿ ಹಸಿ ಕಸ ಮತ್ತು ಒಣ ಕಸನ ಮನೆಗಳಿಂದ ಪ್ರತ್ಯೇಕ ಡಸ್ಟ್ಬಿನ್ಗಳಲ್ಲಿ ಇಷ್ಟು ಪ್ರತ್ಯೇಕ ಮಾಡಿ ನಮ್ಮ ವಾಹನಗಳಿಗೆ ಏನು ಕಸ ಸಂಗ್ರಹಣಾ ವಾಹನಗಳಿದೆ ಆ ವಾಹನಗಳಿಗೆ ಪ್ರತ್ಯೇಕವಾಗಿ ಹಸಿ ಕಸ ಮತ್ತು ಒಣ ಕಸವನ್ನು ಸಾರ್ವಜನಿಕರಿಗೆ ನಾವು ಸ್ವೀಕರಿಸಿದ್ದೇವೆ. ಈ ಹಸಿ ಕಸ ಮತ್ತು ಒಣ ಕಸ ವಾಹನಗಳೇನಿದೆ ಈ ವಾಹನಗಳನ್ನು ನಾವು GPS ಮೂಲಕ ಮಾನಿಟರ್ ಮಾಡ್ತಾ ಇದ್ದೇವೆ. GPS ಎಲ್ಲ ವಾಹನಗಳಿಗೆ GPS ಅಳವಡಿಸಿದ್ದು ಈ ವಾಹನಗಳನ್ನು ಟ್ರ್ಯಾಕ್ ಮಾಡ್ತೀವಿ. ಪ್ರತಿ ವಾಹನದಲ್ಲಿ ಪ್ರತಿ ರಸ್ತೆಗಳು ಹೋಗ್ತಾ ಇದ್ದಾರೆ ಏನು ಅಂತ ಹೇಳಿ ಟ್ರ್ಯಾಕ್ ಮಾಡ್ತೀವಿ. ಹಸಿ ಮಾರ್ಕೆಟ್ನಿಂದ ಬರುವಂಥ ಹಸಿ ಕಸವನ್ನು ನಾವು ಈ ಗೋಶಾಲೆಯ ಗೋವುಗಳಿಗೆ ನಾವು ಅದನ್ನು ಆಹಾರವಾಗಿ ನಾವು ಕಳಿಸ್ತಾ ಇದ್ದೇವೆ. ನಂತರ ಇಲ್ಲಿ ನಮ್ಮ ನಗರಸಭೆ ವ್ಯಾಪ್ತಿನಲ್ಲಿ ಏನು ಕಸವನ್ನು ಹೊರಗಡೆ ಬಿಸಾಡ್ತಿದ್ರು ಅಂಥ ಸ್ಥಳಗಳನ್ನ ನಾವು ಕ್ಲೀನಿನೆಸ್ ಟಾರ್ಗೆಟ್ ಯೂನಿಟ್ ಅಂತ ಹೇಳ್ತೀವಿ, CTUs ಅಂತ. ಆ ಒಂದು ಸ್ಥಳವನ್ನು ಗುರುತಿಸಿದ್ರೆ ಅದನ್ನು ಸ್ವಚ್ಛತೆಗೊಳಿಸಿ ಕಸವನ್ನು ತೆರವು ಮಾಡಿಸಿ ಅದನ್ನು ಸೌಂದರ್ಯೀಕರಣಗೊಳಿಸಿ ಸಾರ್ವಜನಿಕರು ಈ ಕಡೆ ಕೂತ್ಕೊಂಡು ಆರಾಮದಾಯಕವಾಗಿ ವಾಕಿಂಗ್ ಹೋದರು ವಿಶ್ರಾಂತಿ ಪಡೆಯುವಂಥ ಸ್ಥಳಗಳನ್ನು ಮಾಡಿದ್ದೇವೆ. ಯಾರು ಕಸಗಳನ್ನು ಹಾಕ್ತಾರೆ, ಕಸವನ್ನು ನಿಯಮಾನುಸಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಹೊರಗಡೆ ಚರಂಡಿಗಳಲ್ಲಿ ಕಾರ್ಯನಿರ್ವಹಿಸಿಕೊಂಡು ಹಾಕ್ತಾರೆ, ಅವರಿಗೆ ದಂಡಗಳನ್ನು ಕೂಡ ನಿಲ್ಲಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದರ ಪ್ರಕಾರ ದಂಡಗಳನ್ನು ಕೂಡ ನಾವು ವಿಧಿಸಿದ್ದೇವೆ. ಅದನ್ನು ಏನು ದಂಡವನ್ನು ಸಂಗ್ರಹಣೆ ಮಾಡಿದ್ವಿ ಅದನ್ನು ಛಾಯಾಚಿತ್ರಗಳನ್ನು ನೋಡ್ಬೋದು. ಹಾಗೆಯೇ ಈ ನಾವು ಹಸಿ ಕಸ ಒಣ ಕಸವನ್ನು ಪ್ರತ್ಯೇಕ ಮಾಡಿದ ನಂತರ ಹಸಿ ಕಸವನ್ನು ನಾವು ಇಲ್ಲಿ ಇದು ನಮ್ಮ ಸಂಸ್ಕರಣಾ ಘಟಕ ನೋಡಿ ನಾವು ಎಷ್ಟು ಸುಂದರವಾಗಿ ಇಟ್ಕೊಂಡಿದ್ದೀವಿ ಅಂದರೆ ಉದ್ಯಾನವನದ ರೀತಿಯಲ್ಲಿ ನಾವು ಎಲ್ಲ ಉದ್ಯಾನವನಗಳ ಗಿಡಗಳನ್ನು ಹಾಕಿ ನಾವು ಅಲ್ಲಿ ಕಸದ ಸಂಸ್ಕರಣಾ ಘಟಕ ಅಂದರೆ ಬೇರೆ ರೀತಿಯ ಭಾವನೆಗಳಿರ್ತವೆ ಜನಗಳಿಗೆ, ಅದನ್ನು ಹೋಗಲಾಡಿಸಿಗೋಸ್ಕರ ಉದ್ಯಾನವನದ ಥರ ನಾವು ಅದನ್ನು ಇಟ್ಕೊಂಡಿದ್ದೇವೆ. ನಂತರ ಏನು ನಮ್ಮ ತೂಕ ಮಾಡೋ ವ್ಯವಸ್ಥೆ ಕೂಡ ಇದೆ, ವೇಟ್ ಇದೆ. ಅಲ್ಲಿ ಪ್ರತಿ ಗಾಡಿಗಳನ್ನ ಹಂತ ಹಂತವಾಗಿ ನಾವು ತೂಕ ಮಾಡಿಕೊಂಡು ಹಸಿ ಕಸವನ್ನು ಮತ್ತು ಒಣ ಕಸವನ್ನು ಬೇರೆ ಬೇರೆ ಹಾಕ್ತೀವಿ. ಹಸಿ ಕಸವನ್ನು ಈ ರೀತಿಯಾದ ಒಂದು ಇಂಟ್ರೋ ಮಾದರಿ ಅಂತ ಹೇಳ್ತೀವಿ. ಇಂಟ್ರೋ ಮಾದರಿನಲ್ಲಿ ಹಸಿ ಕಸವನ್ನು ಗುಡ್ಡೆಗಳನ್ನು ಹಾಕಿ ಈ ಒಂದು ಗುಡ್ಡೆಗಳನ್ನು ವಾರಕ್ಕೆ 2 ಬಾರಿ ನಾವು ಟರ್ನಿಂಗ್ ಕೊಡ್ತೀವಿ. ಅದರ ಮೂಲಕ ಆಕ್ಸಿಜನ್ ಸೇರಿಸಿ ಜೈವಿಕವಾಗಿ ವಿಘಟನೆ ಹೊಂದುವಂಥ ಎಲ್ಲ ತ್ಯಾಜ್ಯಗಳು ವಿಘಟನೆ ಹೊಂದುತ್ತದೆ. ಅಂತಿಮವಾಗಿ ನಾವು ಈ ರೀತಿಯಾದ ಕಾಂಪೋಸ್ಟ್ ಬರ್ತದೆ. ಸೊ ಒಳಗಡೆ ಏನು ಕಾಂಪೋಸ್ಟಿಂಗ್ ಬರುತ್ತೆ ಇದನ್ನು ನಾವು ಇಲ್ಲಿ ಇರುವಂಥ ಏನು ಮಿಷನರಿ ಇಕ್ವಿಪ್ಮೆಂಟ್ ಹಾಕಿದ್ದೀವಿ. ಇಲ್ಲಿ 32 ರಂಧ್ರದ ಒಂದು ಅಳತೆ, ಅದು 32 32 mm ಅಂತೀವಿ ಮತ್ತು 16 mm ಆಮೇಲೆ 4 mm ಎಲ್ಲ ಹಂತ ಹಂತವಾಗಿ ಜರಡಿನ ಮಾಡಿದ ನಂತರ 4 mm ಇಂದ ಬರುವಂಥದ್ದು ಕಾಂಪೋಸ್ಟ್ ನಮಗೆ ಅಂತಿಮವಾಗಿ ದೊರೆಯೋದು. ಇದು ಉತ್ತಮ ಗುಣಮಟ್ಟ ಕೂಡ ನಾವು ಪರಿಶೀಲನೆ ಮಾಡಿ ಉತ್ತಮ ಗುಣಮಟ್ಟ ಹೊಂದಿದ್ದರಿಂದ ಇದನ್ನು ಸಾರ್ವಜನಿಕ ನಾವು 4 mm ಜರಡಿಯಿಂದ ರೆಡಿ ಮಾಡಿದ ನಂತರ ನಮಗೆ ಈ ರೀತಿಯಾದ ಉತ್ತಮವಾದ ಗುಣಮಟ್ಟದ ಕಾಂಪೋಸ್ಟ್ ನಮಗೆ ದೊರೆಯುತ್ತದೆ. ಇದನ್ನು ರೈತರು ತಮ್ಮ ಬೆಳೆಗಳಿಗೆ ಬಳಕೆ ಮಾಡಲಿಕ್ಕೆ ಯೋಗ್ಯವಾಗಿದೆ. ಇದನ್ನು ದೃಢೀಕರಣ ಕೂಡ ನಾವು ಪಡೆದಿದ್ದೇವೆ. ಅಲ್ಲಿ ಏನು ನಮ್ಮ ಸಂಸ್ಕರಣಾ ಘಟಕದಲ್ಲಿ ಏನು ಯಂತ್ರೋಪಕರಣಗಳನ್ನ ಅಳವಡಿಕೆ ಮಾಡಿ ಸಂಸ್ಕರಣೆ ಮಾಡ್ತೀವಿ ಅದೇ ಒಂದು ಮಾದರಿಗಳನ್ನು ನಾವಿಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಸಾರ್ವಜನಿಕರಿಗೆ. ಇದು ಯಂತ್ರ ಮಾದರಿಗಳು, ಇಲ್ಲಿ ಒಣಕಸ ಬೇಲಿಂಗ್ ಯಂತ್ರ, ಇದು ವಾಟರ್ ರಿಕವರಿ ಫೆಸಿಲಿಟಿನಲ್ಲಿ ಇರುವಂಥ ಯಂತ್ರೋಪಕರಣಗಳು, ಇಲ್ಲಿ ಏನು ಗೋಶಾಲೆಗೆ ಕೊಡ್ತೀವಿ ಅದು ಇದೆ. ಇದು ಕಂಪ್ಯಾಕ್ಟರ್ ಇದೆ ನಮ್ಮಲ್ಲಿ ನಗರಸಭೆಯಲ್ಲಿ, ಅದು ಕಂಪ್ಯಾಕ್ಟರ್ ವಾಹನ. ಸೊ ಇಲ್ಲಿಗೆ ಬಂದರೆ ಈಗಾಗಲೇ ಏನು ಹಸಿ ಕಸನ ಗುಡ್ಡೆಗಳಿಂದ ಮಾಡಿದ ನಂತರ ಇಲ್ಲಿಗೆ ಹಾಕ್ತೀವಿ. ಇದು 35 mm ಜಡಿ ಅಳತೆ ಇದೆ, ಅದರಿಂದ 16 16 ಇದೆ. ಇಲ್ಲಿಂದ ಬಂದಿದ್ದು ಇದರಿಂದ ನಂತರ ಬಂದಿದ್ದು ಇಲ್ಲಿಗೆ ಹೋಗುತ್ತೆ. ರಿಜೆಕ್ಟ್ ಆಗಿರೋದು ಮತ್ತೆ ರೀಸೈಕಲ್ ಮಾಡ್ತಾ ಇರ್ತೀವಿ. ಸೊ ಅಂತಿಮವಾಗಿ 4 mm ಜಡಿ ಇಲ್ಲಿಂದ ಬರೋದು ನಾವು ಕಾಂಪೋಸ್ಟ್ ಅಂತ ಇದನ್ನು ಬಳಕೆಗೆ ಯೋಗ್ಯವಾಗಿ ನಾವು ಪರಿಶೀಲನೆ ಮಾಡಿ ಗುಣಮಟ್ಟ ಒಳ್ಳೆದಿದ್ದರೆ ಮಾತ್ರ ನಾವು ರೈತರಿಗೆ ಕೊಡ್ತೀವಿ. ತಮ್ಮ ಹೆಸರು ಸರ್? ಹೆಸರು ರವಿಕುಮಾರ್ ಅಂತ ಹೇಳಿ.
ಸಹಾಯಕ ಕಾರ್ಯಪಾಲಕ ಅಭಿಯಂತರು ಪರಿಸರ. ಒಂದು ಪ್ರಾತ್ಯಕ್ಷಿತೆ ಕೊಟ್ಟಿದ್ದೀವಿ. ಈ ಪ್ರಾತ್ಯಕ್ಷಿತೆಯಲ್ಲಿ ನಗರಸಭೆಯಿಂದ ಕಸನ ಸಂಗ್ರಹಣೆ ಮಾಡೋದು, ವಿಲೇವಾರಿ ಮಾಡೋದು ಮತ್ತು ಅಂತಿಮವಾಗಿ ಡಿಸ್ಪೋಸಲ್ ಮಾಡೋದು, ಈ ಎಲ್ಲ ಪ್ರಾತ್ಯಕ್ಷಿಕೆಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಸಾರ್ವಜನಿಕರು ತಮ್ಮ ಮನೆಯಲ್ಲಿ ಏನು ಕಸ ಬರ್ತದೆ ಆ ಕಸನ ನಗರಸಭೆ ಕೊಡೋದು ಒಂದು ದೊಡ್ಡ ಕೆಲಸ ಅಂತ ತಿಳ್ಕೊಂಡಿದ್ದೀವಿ. ಆ ದೊಡ್ಡ ಕೆಲಸ ಅದಲ್ಲ. ಆ ಕಸನ ತಗೊಂಡೋಗಿ ನಾವು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತೀವಲ್ಲ, ಅದು ದೊಡ್ಡ ಕೆಲಸ. ಆ ಕೆಲಸನ ನಾವು ನಗರಸಭೆಯಿಂದ ಯಾವ ರೀತಿ ಮಾಡ್ತಾ ಇದೀವಿ ಅನ್ನೋದ ಒಂದು ಮಾದರಿನ ಇಲ್ಲಿ ಇಟ್ಟಿದ್ದೀವಿ. ತಾವು ಪ್ರತ್ಯಕ್ಷತೆಯನ್ನು ನೋಡಬೇಕು ಅಂದರೆ ನಗರಸಭೆಯಿಂದ ಯಾದಾಪುರದ ರಸ್ತೆಯಲ್ಲಿ ಏನು ನೆಲಬರ್ತಿ ಜಾಗ ಇದೆ ಆ ಜಾಗಕ್ಕೆ ತಾವೆಲ್ಲ ವಿಸಿಟ್ ಮಾಡ್ಬೋದು. ಅಲ್ಲಿ ಯಾವ ರೀತಿ ಗೊಬ್ಬರನ ನಾವು ರೆಡಿ ಮಾಡ್ತೀವಿ ಅನ್ನೋದನ್ನ ನಾವು ನೇರವಾಗಿ ನೋಡ್ಬೋದು. ಮತ್ತು ಅಲ್ಲಿ ಗೊಬ್ಬರ ಸಹ ಸಿಗುತ್ತೆ. ಆ ಗೊಬ್ಬರ ಉತ್ತಮ ಗುಣಮಟ್ಟದಾಗಿದೆ. ತಾವು ಆ ಗೊಬ್ಬರನ ನೇರವಾಗಿ ತಮ್ಮ ಜಮೀನಿನ ಬೆಳೆಗಳಿಗೆ ಬೆಳೆಸ್ಬೋದು ಅಂತ ಕೇಳ್ಕೊತಾ, ಏನು ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿದಿನ ಮನೆ ಬಾಗಿಲಿಗೆ ಕಸ ಆಟೋ ಬರ್ತದೆ. ಆಟೋಗಳಿಗೆ ತಾವೆಲ್ಲರೂ ಹಸಿ ಕಸ ರೈತರಿಗೆ ಕೊಡ್ತಿರಲ್ಲ, ಅದಕ್ಕೆ ಪ್ರೈಸ್ ಇದೆ ಎಷ್ಟು ಏನು ಕೆಜಿಗೆ ಏನು ನಾವು ರೆಡಿ ಮಾಡ್ತಾ ಇದೀವಿ ಗೊಬ್ಬರನ, ಆ ಗೊಬ್ಬರನ ಪ್ರತಿ ಕೆಜಿಗೆ 2 ರೂಪಾಯಿ ಅಂತೆ ನಾವು ಮಾರಾಟ ಮಾಡ್ತಾ ಇದೀವಿ. ಈಗಾಗಲೇ 80,000 ಅಂದರೆ ಆಲ್ಮೋಸ್ಟ್ ಅಲ್ಲಿ 40 ಟನ್ನಷ್ಟು ಗೊಬ್ಬರನ ನಾವು ಮಾರಾಟ ಮಾಡಿದ್ದೀವಿ. ದಯಮಾಡಿ ಇನ್ನೂ ಗೊಬ್ಬರ ಶೇಖರಣೆ ಆಗಿದೆ. ಆಸಕ್ತರು ನಮ್ಮ ಲ್ಯಾಂಡ್